सिद्धिविनायक स्वामी की है, पवनसुत हनुमान की है, सद्गुरु महाराज की है। हरि ओम गुरुभ्यो नमः, परम गुरुभ्यो नमः। गुरुचरणारविन्दाभ्यां नमः। गुरुं गणपतिं दुर्गां भास्करं शिवं अच्युतं ब्रह्माणं गिरिजां लक्ष्मीं वाणीं वन्दे विभूतये। वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा। या देवी सर्वभूतेषु मातृरूपेण संस्थिता नमस्तस्यै 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 नमो नमः। या देवी सर्वभूतेषु विष्णुमायेति शब्दिता नमस्तस्यै 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 नमो नमः। गुरुब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। यत्र यत्र रघुनाथ कीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकम्। गुरुनाथ हरतु गति बेर्युहुदे, गुरुनाथ हरतु गति बेर्युहुदे। गुरुनाथ ಹೊರತು ಗತಿ ಬೇರಿಹುದೇ, ಗುರುನಾಥ ಹೊರತು ಗತಿ ಬೇರಿಹುದೇ. ತನ್ನೊಳು ತಾನೇ ತಾನಾದ ಗುರು ದಯದಿಂದ, ತನ್ನೊಳು ತಾನೇ ತಾನಾದ ಗುರು ದಯದಿಂದ, ತನ್ನೊಳು ತಾನೇ ತಾನಾದ ಗುರು ದಯದಿಂದ. ಗುರುನಾಥ 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 ಹೊರತು ಗತಿ ಬೇರ್ಯುವುದೇ. ತಾನೇ ತಾನಾದ ಗುರು ದಯದಿಂದ, ತನ್ನೊಳು ತಾನೇ ತಾನಾದ ಗುರು ದಯದಿಂದ. ಗತಿ ಹೇಳುತ್ತಿದೆ ಮತಿ ತೋರುತ್ತಿದೆ ಶ್ರುತಿ ಸಾರುತ್ತಿದೆ. ಗುರುನಾಥ ಹೊರತು ಗತಿ ಬೇರ್ಯುವುದೇ. ಗುರುನಾಥ 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 ಹೊರತು ಗತಿ ಬೇರ್ಯುವುದೇ. ಸದ್ಗುರು ಮಹಾರಾಜ ಕೀ ಜೈ. ಗುರುಭಕ್ತಿ ಇರಬೇಕು, ಹಿರಿಯರ ಆಶೀರ್ವಾದ ಬೇಕು, ಹರಿಕಥೆಗಳ ನಿತ್ಯ ಕೇಳುತ್ತಿರಬೇಕು. ವಿರಕ್ತಿ ಬೇಕು, ವಿಷ್ಣುವಿನ ಆರಾಧನೆ ಬೇಕು, ವರಮಂತ್ರ ಜಪ ಬೇಕು, ತಪ ಬೇಕು, ಸಿರಿ ಹಯವದನನ ಅನುಗ್ರಹವಿರಬೇಕು. ಭಗವಂತನ ದಿವ್ಯವಾದ ಅವತಾರ ಕೈಂಕರ್ಯ ಲೋಕ ಕಲ್ಯಾಣಾರ್ಥವಾಗಿ, ದುಷ್ಟ ಸಂಹಾರ ಶಿಷ್ಟ ಪರಿಪಾಲನಾರ್ಥವಾಗಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪರಮಾತ್ಮನ ದಿವ್ಯ ವಾಕ್ಯದಂತೆ ದುಷ್ಟ ಸಂಹಾರ ಶಿಷ್ಟ ಪರಿಪಾಲನಾರ್ಥವಾಗಿ ಭಗವಂತನ ಅವತಾರ ಕೈಂಕರ್ಯ ಆಗಾಗ ಭರತಖಂಡದಲ್ಲಿ ನಡೆದಿದ್ದಿದೆ. ದುಷ್ಟ ಸಂಹಾರ ಶಿಷ್ಟ ಪರಿಪಾಲನಾರ್ಥವಾಗಿ ಹಿಂದೆ ತ್ರೇತಾಯುಗದಲ್ಲಿ ಸೀತಾರಾಮನಾಗಿ, ದ್ವಾಪರದಲ್ಲಿ ರಾಧಾಕೃಷ್ಣನಾಗಿ, ಅಂತೆಯೇ ಕಲಿಯುಗದಲ್ಲಿ ರಾಮಕೃಷ್ಣರೆಂಬ ನಾಮದಿಂದ
ಲೋಕ ಕಲ್ಯಾಣಾರ್ಥವಾಗಿ ಅವತಾರ ಕೈಂಕರ್ಯವನ್ನು ಎಸೆಯದಂಥ ದಿವ್ಯವಾದಂಥ ಭಗವಂತನ ಅವತಾರ ಸ್ವರೂಪ ಶ್ರೀರಾಮಕೃಷ್ಣರ ದಿವ್ಯವಾದಂಥ ಚರಿತ್ರೆ. ಲೋಕಪೂಜ್ಯರು, ಲೋಕವಂದ್ಯರು, ಲೋಕಗುರುವಾಗಿ, ವಿಶ್ವವ್ಯಾಪಕರಾಗಿ, ವಿಶ್ವಮಾನವರಾಗಿ, ವಿಶ್ವಗುರುವಾಗಿ ರಾಮಕೃಷ್ಣರು ತಮ್ಮ ದಿವ್ಯವಾದ ಅವತಾರ ಕೈಂಕರ್ಯವನ್ನು ಲೋಕ ಕಲ್ಯಾಣಾರ್ಥವಾಗಿಯೇ ನಡೆಸಿರುವಂಥ ಮಹಿಮೆಯನ್ನು ನಾವೆಲ್ಲ ಭಕ್ತರು ಶ್ರವಣ ಮಾಡಿ ಗುರುಗಳ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗೋಣ. ಅಂಥ ದಿವ್ಯವಾದ ಗುರು ಮಹಿಮೆ ರಾಮಕೃಷ್ಣ ಪರಮಹಂಸರ ದಿವ್ಯ ಚರಿತ್ರೆ. ಶ್ರೀರಾಮಕೃಷ್ಣ ಪರಮಹಂಸ ಮಹಾರಾಜ ಕೀ ಜೈ. ಜಗಜ್ಜನನಿ ಶಾರದಾ ಮಾತಾ ಕೀ ಜೈ. ಬಂಗಾಳ ಪ್ರಾಂತದಿ ಹುಗ್ಲಿ ಜಿಲ್ಲೆಯೋಳು ಕಾಮರಪುಕುರವೆಂಬ ಗ್ರಾಮ. ಪರಮ ಧಾರ್ಮಿಕನು ಖುದಿರಾಮನು ಶಿವ ಭಕ್ತನು ತಾ ಇರುತ್ತಿರಲು ಸತಿರಪ್ಪಳೋ ಚಂದ್ರಮಣಿಯುತ ಪತಿಗನು ಪೂಲಳೋ ದಿನ ದಿನದಿ ಸುತರಿಲ್ಲದೆ ಪರಿತಪಿಸುತ್ತ ಶ್ರೀಪತಿಯನು ಸಾರ್ದರು ಅತಿ ಮುದದಿ. ರಾಮ ಜಯ ಜಯ ರಾಮ ಜಯ ಜಯ ರಾಮ ರಾಮ ಜಯ ರಾಜಾ ರಾಮ ರಾಜಾ ರಾಮ ರಾಜಾ ರಾಮ. 18ನೇ ಶತಮಾನ. ಖುದಿರಾಮ ದಂಪತಿಗಳು ಬಂಗಾಳ ಪ್ರಾಂತ ಹುಗುಲಿ ಎಂಬ ಗ್ರಾಮದಲ್ಲಿ ಸತಿ ಸಾಧ್ವಿಮಣಿಯಾದಂಥ ಚಂದ್ರಮಣಿ ದೇವಿ ಒಡಗೂಡಿ ಕಾಲ ಕಳೆಯುವಂಥ ದಂಪತಿಗಳು. ಹಿರಿಯ ಮಗನಾದಂಥ ರಾಮಕುಮಾರ ಹಾಗೇ ಇನ್ನೊಂದು ಸಂತತಿಯನ್ನು ಪಡೆಯಬೇಕೆಂಬುದಾಗಿ ಭಗವಂತನನ್ನು ಸ್ಮರಿಸೋಣ. ಅಂತಹ ದಿವ್ಯವಾದಂಥ ಸಂತತಿಯೇ ರಾಮ ಕೃಷ್ಣ ಎಂಬ ನಾಮಾಭಿಧಾನದಿಂದ ಬಾಲ್ಯದಲ್ಲಿ ನಾಮ ಗದಾಧರ ಎಂಬುದಾಗಿ, ಬಾಲ್ಯದಲ್ಲಿಯೇ ನಿಶ್ಚಲವಾದ ಶ್ರದ್ಧಾಭಕ್ತಿಯಿಂದ ಒಡಗೂಡಿ ಕಾಲ ಕಳೆಯುವಂಥ ಗದಾಧರ 7ನೆಯ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಂಡ. ಎಲ್ಲ ಜವಾಬ್ದಾರಿ ಈಗ ತಾಯಿ ಚಂದ್ರಮಣಿ ದೇವಿಯದು. ನಿಶ್ಚಲವಾದ ಶ್ರದ್ಧಾಭಕ್ತಿಯಿಂದ ಭಗವಂತನಲ್ಲಿ ಮೊರೆಯಿಟ್ಟಂಥ ಬಾಲ ಬೆಳೆದು ದೊಡ್ಡವನಾಗ್ತಾ ಇದ್ದಾನೆ. ಹಿರಿಯನಾದ ಅಣ್ಣ ರಾಮಕುಮಾರ ಸಂಸಾರವನ್ನು ತೂಗಿಸುವ ನಿಮಿತ್ತವಾಗಿ ಕಲ್ಕತ್ತೆಗೆ ಧಾವಿಸಬೇಕು. ದಕ್ಷಿಣೇಶ್ವರದಲ್ಲಿ ದಿವ್ಯವಾದಂಥ ದೇವಾಲಯ, ಆ ರಾಸಮಣಿ ದೇವಿ ಕಟ್ಟಿದಂತಹ ದೇವಾಲಯದಲ್ಲಿ ಪೂಜೆಯನ್ನು ಕೈಂಕರ್ಯವನ್ನು ಪಡೆದು ನಮ್ಮ ಸಂಸಾರವನ್ನು ತೂಗಿಸಿಕೊಳ್ಳಬೇಕೆಂಬ ಸಂಕಲ್ಪದಿಂದ ಕಾಲ ಕಳೆಯುತ್ತಿರುವಂಥ ಕಾಲ. ಗದಾಧರ ತಾನು ಹೊಟ್ಟೆಗೆ ಬಾಗಿ ವಿದ್ಯೆಯನ್ನು ಕಲಿಯುವವನಲ್ಲ, ಮನಸ್ಸು ಆಧ್ಯಾತ್ಮದತ್ತ ನಡೀತಾ ಇದೆ. ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ತ್ರಿವೇಣಿ ಸಂಗಮ ಭಕ್ತಿ ಜ್ಞಾನ ವೈರಾಗ್ಯದಿಂದ ಒಡಗೂಡಿ ತಾನು ಭಗವತಿಯ ಪೂರ್ಣಾನುಗ್ರಹ ಪಡೆಯಬೇಕೆಂಬ ಸಂಕಲ್ಪವನ್ನು ತೊಟ್ಟಂತಹ ಗದಾಧರ ಲೌಕಿಕ ಸಂಸಾರದತ್ತ ಲಕ್ಷ್ಯ ಕೊಟ್ಟಿಲ್ಲ. ಬೆಳೆದು ದೊಡ್ಡವನಾಗುತ್ತಿರುವಂತೆ ಶ್ರದ್ಧಾಭಕ್ತಿ ಭಗವಂತನಲ್ಲಿ ನಿರಂತರವೂ ಶಿವನಲ್ಲಿ ಧ್ಯಾನ ಮಾಡ್ತಾ ಕಾಲ ಕಳೆಯುವಂಥ ಬಾಲಕನಿಗೆ ಊರಲ್ಲಿ ಅದೊಂದು ದಿವಸ ಶಿವರಾತ್ರಿ ಉತ್ಸವ ನಡೆಯುತ್ತದೆ. ಮಹಾಶಿವರಾತ್ರಿ ಯಾಮಪೂಜೆ ನಡೆಯುತ್ತಾ ಇದೆ. ಗದಾಧರ ಇನ್ನೂ ಹದಿಹರೆಯದ ವಯಸ್ಸು. ಎಷ್ಟೊಂದು ಶ್ರದ್ಧಾಭಕ್ತಿ ಆತನಲ್ಲಿ, ಆ ಶಿವನಲ್ಲಿ. ಆ ನಿಮಿತ್ತವಾಗಿ ಆ ಊರಿನಲ್ಲೊಂದು ನಾಟಕವನ್ನು ಸಿದ್ಧ ಮಾಡಿಕೊಂಡಿದ್ದರು. ಮಹಾಶಿವರಾತ್ರಿಯ ಪರ್ವ ದಿವಸ ಶಿವನ ಪಾತ್ರವನ್ನು ಹಾಕುವಂಥ ವ್ಯಕ್ತಿಗೆ ಜ್ವರ ಉಂಟಾಗಿ ಅವ ಪಾತ್ರವನ್ನು ಹಾಕಲಿಕ್ಕೆ ಬಂದಿಲ್ಲ. ಆಗಲೇ ಮಿತ್ರ ಬಳಗದವರೆಲ್ಲ ಸೂಚನೆ ಮಾಡಿದರಂತೆ ಗದಾಧರನೊಬ್ಬ ಶಿವನ ಪಾತ್ರವನ್ನು ಹಾಕಬಲ್ಲ. ಹೀಗೆಂದು ನಿರ್ಣಯಿಸಿ ಗದಾಧರನ್ನು ಕರೆತರುವಂತೆ ಮಿತ್ರರೆಲ್ಲ ಬಂದರು. ಮೊದಲ ಮಾತಿಗೆ ಒಪ್ಪಿಲ್ಲ. ನಾನು ಮನೆಯಲ್ಲೇ ಸೇವೆ ಮಾಡಬೇಕು, ಶಿವನ ಸೇವೆಯನ್ನು ಮಾಡಬೇಕು, ಯಾಮ ಪೂಜೆ ಮಾಡಬೇಕು, ಶಿವನನ್ನೇ ಧ್ಯಾನ ಮಾಡಬೇಕೆಂಬುದಾಗಿ ಧ್ಯಾನಸ್ಥನಾಗಿ ಕೂತಂಥ ಗದಾಧರನಿಗೆ
ಮನಸ್ಸು ಉಂಟಾಯಿತು. ಶಿವಪಾತ್ರವನ್ನೇ ಹಾಕೋದು, ಶಿವರಾತ್ರಿ ನಿಮಿತ್ತವಾಗಿ ಸೇವಾ ಕೈಂಕರ್ಯ ಹೀಗಂದು ಒಪ್ಪಿದರಂತೆ. ನಾಟಕ ಪಾತ್ರ ಎಲ್ಲ ಸಿದ್ಧವಾಗಿ ತಾನೇ ಸಿದ್ಧ ಮಾಡಿಕೊಂಡ. ದಿವ್ಯವಾದಂಥ ತೇಜಸ್ಸು ಪ್ರಾಪ್ತಿ ಉಂಟಾಗಿದೆ. ಹಳ್ಳಿಯ ಮಂದಿ ಎಲ್ಲ ಸೇರಿದ್ದಾರೆ. ಆ ದಿವ್ಯವಾದಂಥ ತೇಜಸ್ಸಿನ ಮೂಲಕವಾಗಿ ಅಲಂಕಾರವನ್ನು, ಆ ವೇಷವನ್ನು ಹಾಕಿಕೊಂಡ ಗದಾಧರ ತಾನೇ. ದಿವ್ಯವಾದಂಥ ಅಲಂಕಾರ, ದೇದೀಪ್ಯಮಾನವಾದ ಪ್ರಕಾಶ, ಆ ಶಿವನನ್ನೇ ಧ್ಯಾನ ಮಾಡ್ತಾ ಮೈಮನ ಮರೀತಾ ಶಿವನ ಭಜಿಸಿರೋ ಓ ಮಾಧವನ ಭಜಿಸಿರೋ, 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 ಶಿವನ ಭವನ ಭವದೂರನ ಭಕ್ತ ಪ್ರಿಯನ ಶ್ರೀ ಮಹೇಶನ, ಶಿವನ ಭಜಿಸಿರೋ ಓ ಮಾಧವನ ಭಜಿಸಿರೋ, ಓ ಮಾಧವನ. ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಹಳ್ಳಿಯ ಭಕ್ತವೃಂದ ಎಲ್ಲ ಸೇರಿದೆ. ಶಿವಪಾತ್ರದಲ್ಲಿ ಗದಾಧರ ಪ್ರವೇಶ ಮಾಡುವಾಗಲೇ ಎಲ್ಲರೂ ಸಹ ದಿವ್ಯವಾದಂಥ ಶಿವನ ಸ್ವರೂಪವೇ ಬಂದಿದೆ ಎಂಬುದಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಕರಮುಗಿದಿದ್ದಾರೆ. ಆ ದಿವ್ಯವಾದ ತ್ರಿಶೂಲ, ಢಮರು, ಖಡ್ಗ, ಕಮಂಡಲ ಇವೆಲ್ಲವನ್ನೂ ಧರಿಸಿ ಧ್ಯಾನಸ್ಥನಾಗಿ ಭಾವೋನ್ಮುಖನಾಗಿ ಬಾಹ್ಯ ಪ್ರಪಂಚದಿಂದ ಮನ ಉನ್ಮನವಾಗಿಸಿ ಬುದ್ಧಿಗೆ ಸಿದ್ಧಿದಾರಿಯನ್ನು ತೋರಿ ಶಿವಪಾತ್ರವೇ ತಾನು ಶಿವೋಹಂ 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 ಎಂಬುದಾಗಿ ಧ್ಯಾನಸ್ಥನಾಗಿ ಬಾಹ್ಯ ಪ್ರಜ್ಞೆಯಿಲ್ಲದ ಸ್ಥಿತಿ ಉಂಟಾಯಿತು ಗದಾಧರನಿಗೆ. ಬಂದವರೆಲ್ಲ ರಾತ್ರಿ ಯಾಮ ಪೂಜೆಯೆಲ್ಲ ನಡೆಯಿತು. ಶಿವರಾತ್ರಿ ಬಂದಂಥ ಪಾತ್ರಧಾರಿಗೆ ಬಾಹ್ಯ ಪ್ರಜ್ಞೆಯಿಲ್ಲದ ಸ್ಥಿತಿಯನ್ನು ಕಂಡು ತಮ್ಮ ತಮ್ಮ ಪಾಲಿಗೆ ನಾಟಕವನ್ನು ಪೂರೈಸಿ ಎಲ್ಲ ಹೊರಟು ಹೋಗಿದ್ದಾರೆ. ಮಿತ್ರ ಬಳಗದವರು ಗದಾಧರನ ಮನೆಗೆ ಕರೆತಂದರೆ ತಾಯಿ ಭಯಪಡುತ್ತಾಳೆ, ಇದೇನಿದು. ಆದರೆ ಗದಾಧರನಿಗೆ ಆ ದಿವ್ಯವಾದಂಥ ಧ್ಯಾನ ಸ್ಥಿತಿ ಮನ ಉನ್ಮನವಾಗಿಸಿ ಬುದ್ಧಿಯ ಸಿದ್ಧಿಯ ದಾರಿಯನ್ನು ತೋರಿ ಭಾವಪ್ರಪಂಚದಲ್ಲಿರುವಂಥ ಹಾಗೆ ಭಾವಪ್ರಪಂಚದಿಂದ ಇಳಿದು ಬಂದಂಥ ಗದಾಧರನನ್ನು ಸಂತೈಸ್ತಾಳೆ ತಾಯಿ. ಹೀಗೆ ವರುಷಗಳು ಉರುಳುತ್ತಾ ಇವೆ. ಬಾಲಕನಿಗೆ ಗದಾಧರನಿಗೆ ನಿಶ್ಚಲವಾದ ಶ್ರದ್ಧಾಭಕ್ತಿ ಭಗವಂತನಲ್ಲಿ. ಆ ನಿಮಿತ್ತವಾಗಿ ರಾಮಕುಮಾರ ತಾನು ದಕ್ಷಿಣೇಶ್ವರಕ್ಕೆ ಕರೆತರುತ್ತಾನೆ ಜೀವನೋಪಾಯಕ್ಕೋಸ್ಕರವಾಗಿ. ಹೊಟ್ಟೆಗಾಗಿ ಬೇಕಾದ ವಿದ್ಯೆ ನನಗೆ ಸಲ್ಲದು, ಬಟ್ಟೆಗಾಗಿ ಈ ವಿದ್ಯೆ ನನಗೆ ಸಲ್ಲದು ಎಂಬುದಾಗಿ ನಾನು ಜ್ಞಾನವಿದ್ಯೆಯನ್ನು ಪಡೆಯಬೇಕೆಂಬ ಸಂಕಲ್ಪವನ್ನು ತೊಟ್ಟಂಥ ಗದಾಧರ ನಿರಂತರವೂ ಶಿವಧ್ಯಾನದಲ್ಲಿ ತಲ್ಲೀನನಾಗುತ್ತಿದ್ದ. ಅಣ್ಣ ರಾಮಕುಮಾರ ಜೀವನ ಉಪಾಯಕ್ಕೋಸ್ಕರವಾಗಿ ಆ ವೈದಿಕ ಪರಂಪರೆಯಲ್ಲಿ ವೇದಾಂಗವನ್ನು ಅಧ್ಯಯನ ಮಾಡಿದಂಥ ರಾಮಕುಮಾರ ರಾಮಕೃಷ್ಣರನ್ನು ಗದಾಧರನನ್ನು ಕರೆತಂದು ಆ ಧ್ಯಾನದಲ್ಲಿ ಭಾವದಲ್ಲಿ ಭಗವತಿಯನ್ನು ಸೇವೆ ಮಾಡುವಂಥ ಭಾಗ್ಯ ನಮ್ಮ ಪಾಲಿ ಪ್ರಾಪ್ತಿ ಆಗಲಿ ಎಂಬುದಾಗಿ ರಾಸಮಣಿ ಕಟ್ಟಿಸಿದಂಥ ದಿವ್ಯವಾದಂಥ ಭವತಾರಿಣಿಯ ಮಂದಿರಕ್ಕೆ ಅರ್ಚಕನನ್ನಾಗಿ ಮಾಗಿಸುವಂಥಂದು ಅನುಕೂಲವನ್ನು ಮಾಡಿಕೊಂಡಿದ್ದಾರೆ. ರಾಮಕೃಷ್ಣರ ನಾಮ ಇಲ್ಲಿ ಪ್ರಕಟವಾಗ್ತದೆ. ತ್ರೇತಾಯುಗದಲ್ಲಿ ರಘುರಾಮ, ದ್ವಾಪರದಲ್ಲಿ ಕೃಷ್ಣ, ಅಂತೆ ಕಲಿಯುಗದಲ್ಲಿ ರಾಮ ಕೃಷ್ಣ ಎಂಬ ಎರಡು ನಾಮದಿಂದ ಒಡಗೂಡಿ ಆ ದಿವ್ಯವಾದಂಥ ನಾಮ ಇಲ್ಲಿ ಪ್ರಾಪ್ತಿಯಾಯಿತು ಅವರಿಗೆ. ರಾಮಕೃಷ್ಣ ರಾಮಕೃಷ್ಣ ಎಂಬ ನಾಮದಿಂದ ಆ ಭಗವತಿಯಾದಂಥ ಭವತಾರಿಣಿಯ ಸೇವೆಯನ್ನು ಗೈಯಬೇಕೆಂಬುದಾಗಿ ಅಲ್ಲಿಗೆ ಬಾಲನಿಗೆ ವಯಸ್ಸು 20 ಉರುಳಿದೆ. ತರುಣನಾದ ಬಾಲ ರಾಮಕೃಷ್ಣ ಅಹೋರಾತ್ರಿ ಭವತಾರಿಣಿಯನ್ನು ಸ್ಮರಣೆ ಮಾಡ್ತಾ ಗಂಗಾ ತಟಾಕಕ್ಕೆ ಬಂದು ನಿತ್ಯ ತ್ರಿಕಾಲದಲ್ಲಿ ಸ್ನಾನವನ್ನು ಮಾಡಿ
ಲೋಕಪಾವನೆ, ಕಲಿಮಲಾಪಹಾರಿಣಿ, ಜಠಾಜೂಟ ವಿಹಲಿತೆ, ಜಹುನುಬಾಲಿಕೆ, ವಿಷ್ಣುಪಾದೋದ್ಭವೆ, ಹರಿಪದ ನಖದಿಂದ ಹರಿದು ಬಂದಳೆ ಗಂಗೆ, ಪರಮ ಭಾಗವತರ ಸಂಗವ ಕೊಡು ತುಂಗೆ, ಭಾಗ್ಯವ ಕೊಡೆ ಗರತಿ ಭಾಗೀರಥಿ, ಭಾಗ್ಯವ ಕೊಡೆ ಗರತಿ. ಭಾಗೀರಥಿ ಭಾಗ್ಯವ ಕೊಡೆ ಗರತಿ, ಭಾಗೀರಥಿ ಭಾಗ್ಯವ ಕೊಡೆ ಗರತಿ. ಜಗಜ್ಜನನಿ ಗಂಗಾ ಮಾತಾ ಕೀ ಜೈ. ಆ ಲೋಕಪಾವನೆಯ ಗಂಗಾ ತಟಾಕದಲ್ಲಿ ಪಡುಗಡಲಲ್ಲಿ ಸೂರ್ಯ ಮುಳುಗುತ್ತಿರುವಂತೆ, ಆಕಾಶ ಎಲ್ಲ ಕೆಂಪೇರಿದೆ, ಹಕ್ಕಿ ಪಕ್ಷಿಗಳೆಲ್ಲ ಚಿಲಿಪಿಲಿ ನಾದವನ್ನು ಮಾಡ್ತಾ ತಮ್ಮ ಗೂಡುಗಳತ್ತ ಬರ್ತಾ ಇವೆ. ಬಾಲ ತರುಣ ರಾಮಕೃಷ್ಣ ತಾಯಿಯನ್ನು ಸ್ಮರಣೆ ಮಾಡ್ತಾ, ಅಮ್ಮ ಇಂದಿನ ದಿನ ವ್ಯರ್ಥವಾಗಿ ಕಳೆಯುತ್ತಲ್ಲ, ನಾನು ನಿನ್ನನ್ನು ದರ್ಶನ ಮಾಡಬೇಕು, ನಿನ್ನ ದರ್ಶನವಿಲ್ಲದೆ ಈ ಕ್ಷಣ ಇವತ್ತು ವ್ಯರ್ಥವಾಗಿ ಕಳೀತದಲ್ಲ. ಹೀಗಂದು ಆ ಗಂಗಾ ತಟಾಕದಲ್ಲಿ ಮರಳ ರಾಶಿಯಲ್ಲಿ ಹೊರಳಾಡುವಂಥ ಈತನನ್ನು ಕಂಡು ಮಂದಿ ಅಂದುಕೊಂಡ್ರು ಬಹುಶಃ ಎಲ್ಲೋ ತಾಯಿ ಕಳ್ಕೊಂಡಂತಹ ಸ್ಥಿತಿಯಲ್ಲಿ ಈತನಿಗೆ ದುಃಖ ಪ್ರಾಪ್ತಿಯಾಗಿದೆ ಎಂಬುದಾಗಿ. ಆದರೆ ಯಾವ ತಾಯಿ? ಲೋಕಮಾತೆ, ಜಗಜ್ಜನನಿ, ಭವತಾರಿಣಿಯಾದಂಥ ಕಾಳಿಯನ್ನು ದರ್ಶನ ಮಾಡಬೇಕು, ಲೋಕಮಾತೆ ಅನುಗ್ರಹ ಪಡೆಯಬೇಕು. ಈ ಪವಿತ್ರವಾದ ಮನುಷ್ಯ ಜನ್ಮದ ಸಾರ್ಥಕತೆಗೋಸ್ಕರವಾಗಿ ಅಹೋರಾತ್ರಿ ಭವತಾರಿಣಿಯಾದಂಥ ಜಗಜ್ಜನನ್ಯ ಸ್ಮರಣೆ ಮಾಡ್ತಾ ಬಾಲ ಕಾಲ ಕಳೀತಾ ಇದ್ದಾನೆ. ಇವತ್ತಿನ ದಿನ ವ್ಯರ್ಥವಾಗಿ ಹೋಯಿತಲ್ಲ, ಇವತ್ತಿನ ಕ್ಷಣ ವ್ಯರ್ಥವಾಗಿ ಹೋಯಿತಲ್ಲ, ಪಡುಗಡಲನ್ನು ಸೇರ್ತಾ ಇದ್ದಾನೆ ಭಗವಾನ್ ಭಾಸ್ಕರ. ಈಗಂದು ಚಿಂತನೆ ಮಾಡ್ತಾ ದುಃಖಿಸುವಂಥ ಈತನನ್ನು ಕಂಡು ಮಂದಿ ಅಂದ್ಕೊಂಡ್ರು ಬಹುಶಃ ಇವನಿಗೇನು ಹುಚ್ಚಿಡಿದಿದೆಯೋ ಹೇಗೆ, ಅಥವಾ ತಾಯಿ ಕಳ್ಕೊಂಡಿದ್ದಾನೋ ಹೇಗೆ. ಅಲ್ಲ, ಆ ಜಗಜ್ಜನನಿಯಾದಂಥ ಭವತಾರಿಣಿಯ ಅನುಗ್ರಹಕ್ಕೆ ಇವತ್ತಿನ ಕ್ಷಣ ವ್ಯರ್ಥವಾಗಿ ಹೋಗ್ತದಲ್ಲ ಎಂಬ ದುಃಖ ರಾಮಕೃಷ್ಣರಿಗೆ. ದಿನಗಳು ಉರುಳುತ್ತಾ ಇವೆ. ಈಗ ದಿವ್ಯವಾದಂಥ ಕಾಳಿಯ ಮಂದಿರದ ಎಲ್ಲ ಜವಾಬ್ದಾರಿ ಅರ್ಚಕರಾಗಿ ರಾಮಕೃಷ್ಣರು ಸೇವೆಗೈತಾ ಇದ್ದಾರೆ. ಆ ಮಂದಿರವನ್ನು ಕಟ್ಟಿಸಿದಂಥ ರಾಸಮಣಿ ಬಹಳ ಶ್ರೀಮಂತಳವಳು. ಆ ತಾಯಿಯ ಸೇವೆಯನ್ನು ನಿರಂತರ ಚೆನ್ನಾಗಿ ನಡೆಸ್ತಾ ಇರೋದನ್ನು ಕಂಡು ಸಂತಸ ಪಡ್ತಾಳೆ. ಆದರೆ ರಾಮಕೃಷ್ಣರ ಸೇವೆ ದಿನದಿಂದ ದಿನಕ್ಕೆ ಭಾವೋನ್ಮುಖದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಮ್ಮ, ನಿನ್ನ ದರ್ಶನ ಇಲ್ಲದೆ ಇವತ್ತಿನ ಕ್ಷಣ ವ್ಯರ್ಥವಾಯಿತಲ್ಲ. ಹೀಗೆ ಅಷ್ಟೊಂದು ಆತುರತೆಯಿಂದ ಸೇವೆ ಮಾಡುವಂಥ ರಾಮಕೃಷ್ಣರು ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಅರ್ಚಕರ ಪ್ರಭಾವದಿಂದ ಶಿಲೆಯು ಶಂಕರನಾಗ್ತಾನೆ. ಹಾಗೆ ಆ ತಾಯಿಯಲ್ಲಿರುವಂಥ ಶಿಲೆಯಲ್ಲಿರುವಂಥ ತಾಯಿಯ ರೂಪವನ್ನು ತಿಳಿಯಬೇಕೆಂಬ ಆತುರತೆಯಿಂದ ನಿತ್ಯವೂ ಸಹ ತಾಯಿಯ ಸಮ್ಮುಖದಲ್ಲಿ ಅಳುತ್ತಾ ಕೂತುಕೊಳ್ತಾರೆ. ಮನ ಬಂದಂತೆ ಸೇವೆ ಮಾಡ್ತಾರೆ, ಅರ್ಚಿಸ್ತಾ ಇದ್ದಾರೆ ರಾಮಕೃಷ್ಣರು. ಈಗ ಅದೊಂದು ದಿವಸ ಬಾಗಿಲನ್ನು ಭದ್ರವಾಗಿಸಿದರು. ಅಮ್ಮ, ಈ ದಿವಸ ನೀನು ನನಗೆ ದರ್ಶನವನ್ನು ಕೊಡದಿದ್ದರೆ ನನ್ನ ಶರೀರವನ್ನು ನಿನ್ನ ಚರಣಕ್ಕೆ ಸಮರ್ಪಣೆ ಮಾಡುವೆನೆಂಬುದಾಗಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರು ರಾಮಕೃಷ್ಣರು. ಎಂದಿಗಾವುದೋ ನಿನ್ನ ದರ್ಶನ, ತಂದೆ ತಾಯಿ ನೀನೆ, ಬಂಧು ಬಳಗ ನೀನೆ, ತಂದೆ ತಾಯಿ ನೀನೆ, ಬಂಧು ಬಳಗ ನೀನೆ. ಎಂದಿಗಾವುದೋ ನಿನ್ನ ದರ್ಶನ, ಎಂದಿಗಾವುದೋ ನಿನ್ನ ದರ್ಶನ. ಜಗಜ್ಜನನಿ ಮಹಾಮಾತಾ ಕೀ ಜೈ. ಮಂದಿರದಲ್ಲಿ ಲೋಕಮಾತೆಯನ್ನು ಸ್ಮರಣೆ ಮಾಡ್ತಾ ಭವತಾರಿಣಿಯನ್ನ ಕಾಳಿಕಾ ದೇವಿಯನ್ನ ಸ್ಮರಿಸುತ್ತಾ ಅಲ್ಲಿಯೇ ಇರುವಂಥ ಕತ್ತಿಯನ್ನು ಕೈಯಲ್ಲಿ ಹಿಡಿದರಂತೆ ರಾಮಕೃಷ್ಣರು.
ಅಮ್ಮ, ಇಂದಿನ ದಿವಸ ನೀನು ದರ್ಶನವನ್ನು ಕೊಡದಿದ್ದರೆ ನನ್ನ ಶರೀರವನ್ನು ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ ಎಂಬುದಾಗಿ ಆ ಕತ್ತಿಯನ್ನು ಕತ್ತಿಗೆ ಇಟ್ಟರು. ತಮ್ಮ ಕತ್ತಿಗೆ ಇಟ್ಟಂಥ ಸಮಯ ಜಗಜ್ಜನನಿ ಆದಿಶಕ್ತಿ ಮಹಾಮಾಯೆ ದೇದೀಪ್ಯಮಾನವಾದ ಕೋಟಿ ಸೂರ್ಯ ಪ್ರಭೆಯಿಂದ ಲೋಕಪೂಜ್ಯಳಾದ ಜಗಜ್ಜನನಿ ತ್ರಿಶೂಲ ಢಮರು ಖಡ್ಗ ಕಮಂಡಲ ಧನುರ್ಬಾಣ ಕಟ್ವಾಂಗ ಪರಜು ಶಂಗಾಸನ ಕಮಲ ಪಿನಾಕಗಳನ್ನು ಅಷ್ಟಾದಶ ಭುಜಗಳಲ್ಲಿ ಧರಿಸಿ ಕೋಟಿ ಸೂರ್ಯ ಪ್ರಭೆಯಿಂದ ದೇದೀಪ್ಯಮಾನವಾದ ಪ್ರಕಾಶದಿಂದ ರಾಮಕೃಷ್ಣರಿಗೆ ಆ ಶಿಲೆಯಲ್ಲೇ ತನ್ನ ದಿವ್ಯವಾದ ಅಸ್ತಿತ್ವವನ್ನು ತೋರ್ತಾ ಇದ್ದಾಳೆ. ಆಗಲೇ ಶಿಲೆಯಲ್ಲಿ ಉಬ್ಬರಗಳು ನಡೆಯುತ್ತಾ ಇವೆ, ಉಸಿರಾಟದ ಅಬ್ಬರಗಳು ನಡೆಯುತ್ತಾ ಇವೆ, ಶರೀರದಲ್ಲಿ ಉಬ್ಬರಗಳು ನಡೆಯುತ್ತಾ ಇವೆ. ನೋಡ್ತಾ ಇದ್ದಾರೆ ರಾಮಕೃಷ್ಣರು. ಆಗಲೇ ಓಡೋಡಿ ಬಂದು ತಾಯಿಯ ದಿವ್ಯವಾದಂಥ ಚರಣಾರವಿಂದದಲ್ಲಿ ವಂದಿಸಿ, ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಆ ದಿವ್ಯವಾದ ಮಾತೃ ಚರಣದಲ್ಲಿ ವಂದಿಸಿದರು. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತ ನಮಸ್ತಸ್ಯೈ 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 ನಮೋ ನಮಃ. ಲೋಕಮಾತೆಯನ್ನು ಪರಿಪರಿಯಲ್ಲಿ ಪ್ರಾರ್ಥನೆ ಮಾಡಿದರು. ಅಂದಿನಿಂದ ರಾಮಕೃಷ್ಣರ ಜೀವನದ ಪರಿವರ್ತನೆ. ಗುರು ತಾಯಿಯ ದಿವ್ಯವಾದಂಥ ದರ್ಶನವನ್ನು ಪಡೆದಿದ್ದಾರೆ. ಆ ದಿವ್ಯವಾದಂಥ ಶಿಲೆಯಲ್ಲಿ ಶಕ್ತಿಯನ್ನು ಕಂಡರು. ಶಿಲೆಯಿಂದ ಒಡಗೂಡಿ ಮಾತನಾಡಿ ಲೋಕಮಾತೆಯನ್ನು ದಿವ್ಯವಾದಂಥ ಭವತಾರಿಣಿಯ ಅನುಗ್ರಹವನ್ನು ಪಡೆದಿದ್ದಾರೆ. ಅಂದಿನಿಂದ ಸರಳವಾದಂಥ ಪೂಜೆ. ತಾವೇ ಇದ್ದು ತಾಯಿಯನ್ನು ಉಣಿಸ್ತಾರೋ ಒಮ್ಮೊಮ್ಮೆ, ತಾವೇ ಇದ್ದು ತನ್ನ ಅಂತರಾತ್ಮದಲ್ಲಿರುವಂಥ ಲೋಕಪಾವನೆಯಾದ ಜಗಜ್ಜನನಿಗೆ ತಾವೇ ಇದ್ದು ತಮ್ಮದಾದಂಥ ಶರೀರಕ್ಕೆ ಪೋಷಣೆ ಮಾಡ್ತಾ, ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ, ಸರ್ವರ ಹೃದಯದಲ್ಲಿ ನೀನಿರುವವಳಲ್ವೇ ಹೀಗಂದು ಸಂತಸದಿಂದ ತಾವೇ ಒಮ್ಮೊಮ್ಮೆ ಅಲಂಕಾರ ಮಾಡಿಕೊಳ್ತಾರೆ. ತಾವೇ ಒಮ್ಮೊಮ್ಮೆ ದೇವಿ ಇಡುವಂಥ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಯಾಕೆ? ಭಗವತಿಯ ದಿವ್ಯವಾದಂಥ ಅಸ್ತಿತ್ವ ತನ್ನೊಳಗೂ ಇದೆ ಎಂಬುದಾಗಿ ಅರಿತಂಥ ರಾಮಕೃಷ್ಣರು ಈಗ ಭೇದವಿಲ್ಲದ ಸ್ಥಿತಿಯಲ್ಲಿ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಇದು ರಾಸಮಣಿಗೆ ಹೋಯಿತು ವಾರ್ತೆ. ಒಮ್ಮೊಮ್ಮೆ ಆರತಿ ಎತ್ತಿದ್ರು, ಒಮ್ಮೊಮ್ಮೆ ಆರತಿ ಎಷ್ಟೋ ಹೊತ್ತು ಆರತಿ ಕೆಳಗಿಡದೆ ಆರತಿಯನ್ನು ಮಾಡುವಂಥ ಒಂದು ಕ್ರಿಯೆ. ಇದನ್ನು ನೋಡಿ ಮಂದಿ ಅಂದುಕೊಂಡ್ರು ಬಹುಶಃ ಅರ್ಚಕರಿಗೆ ಹುಚ್ಚಿ ಹಿಡಿದಿದೆ ಎಂಬುದಾಗಿ. ಈ ವಾರ್ತೆಯನ್ನು ರಾಸಮಣಿ ದೇವಿಗೆ ಮುಟ್ಟಿಸಿದರಂತೆ. ಆಗಲೇ ಆಕೆಯ ಹಿರಿಯ ಅಳಿಯ ಮಥುರನಾಥ ಅವ ಯಾರು ಅವರಿಗೆ ಏನೂ ಅಡ್ಡಿಯನ್ನು ಮಾಡಬೇಡ್ರಿ, ಅವರ ಭಾವೋನ್ಮುಖದಿಂದ ಮಾಡುವಂಥ ಸೇವಾ ಕೈಂಕರ್ಯ ಅದು. ಆ ನಿಮಿತ್ತವಾಗಿ ತಾನೊಮ್ಮೆ ಬಂದು ನೋಡಿ ಆಮೇಲೆ ಮಾರ್ಗದರ್ಶನ ಹೇಳ್ತೀನಿ ಎಂಬುದ ಮೇಲ್ವಿಚಾರಕರಾದಂಥ ಆತ ಮಾರ್ಗದರ್ಶನ ಮಾಡಿಕೊಳ್ಳುತ್ತಾನೆ. ರಾಮಕೃಷ್ಣರು ದಿನದಿಂದ ದಿನಕ್ಕೆ ತಾಯಿಯ ದಿವ್ಯವಾದ ರೂಪವನ್ನು, ನಾನಾ ರೂಪವನ್ನು ಅನುಭವಿಸ್ತಾ ಇದ್ದಾರೆ. ಆಕೆ ನವದುರ್ಗಾ ರೂಪ ಇದೆ. ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕುಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂಧಮಾತೇತಿ ಷಷ್ಠಂ ಕಾತ್ಯಾಯಿನೀತಿ ಚ ಸಪ್ತಮಂ ಕಾಲರಾತ್ರಿ ಚ ಮಹಾಗೌರೀತಿ ಚಾಷ್ಟಮಂ. ನವದುರ್ಗೆ ರೂಪ ಆ ಸಿದ್ಧಿದಾತ್ರಿಯಾಗಿ ಒಂದೊಂದು ರೂಪದಲ್ಲಿ ಆ ತಾಯಿಯ ವಿಶೇಷ ರೂಪವನ್ನು ಅನುಭವಿಸುವಂತಹ ಕೈಂಕರ್ಯವನ್ನು ಸಾಧನೆ ಮಾಡಿದರು ರಾಮಕೃಷ್ಣರು. ಅಧ್ಯಾತ್ಮದ ಅನುಭವದ ಉನ್ನತ ಸ್ಥಿತಿ ಅಂದ್ರೆ ಹುಚ್ಚು. ಸಾಧು ಸಂತರ ಕೊನೆಯ ಸ್ಥಿತಿ ಇದು. ಅದಕ್ಕೆ ಕರ್ನಾಟಕದ ಶ್ರೇಷ್ಠ ಸಂತರು ಪುರಂದರದಾಸರಂತಾರೆ, ಭಗವಂತನ ನಾಮದ ಉನ್ಮಾದದ ಸ್ಥಿತಿ ಲೌಕಿಕ ಪ್ರಪಂಚಕ್ಕೆ ಹುಚ್ಚರಂತೆ ತೋರ್ತದೆ. ಅದಕ್ಕೆ ದಾಸರಂತ, ಹುಚ್ಚು ಹಿಡೀತೋ ಎನಗೆ ಹುಚ್ಚು ಹಿಡೀತೋ, ಹುಚ್ಚು ಹಿಡೀತೋ ಎನಗೆ ಹುಚ್ಚು ಹಿಡೀತೋ, ಅಚ್ಯುತನ ನಾಮವೆಂಬ ಮಚ್ಚು ಮದ್ದು ತಲೆಗೆ ಏರಿ, ಅಚ್ಯುತನ ನಾಮವೆಂಬ ಮಚ್ಚು ಮದ್ದು ತಲೆಗೆ ಏರಿ, ಹುಚ್ಚು ಹಿಡೀತೋ ಎನಗೆ ಹುಚ್ಚು ಹಿಡೀತೋ.
ಜಗಜ್ಜನನಿ ಮಹಾಮಾತಾ ಕೀ ಜೈ. ಆ ಭವತಾರಿಣಿಯನ್ನ ಕಂಡಂಥ ರಾಮಕೃಷ್ಣರು ಈಗ ಲೌಕಿಕ ಪ್ರಪಂಚದಲ್ಲಿ ಜನರಿಗೆ ಹುಚ್ಚರಂತೆಯೇ ತೋರ್ತಾ ಇದ್ದಾರೆ. ಯಾರೋ ಹೇಳಿದರು ರಾಮಕೃಷ್ಣರಿಗೆ ಹುಚ್ಚು ಹಿಡಿದಿದೆ. ರಾಮಕೃಷ್ಣರು ಅಂದರು, ಈ ಪ್ರಪಂಚವೇ ಒಂದು ಹುಚ್ಚರ ಆಸ್ಪತ್ರೆ, ಇಲ್ಲಿ ಒಬ್ಬೊಬ್ಬರಿಗೆ ಒಂದು ಹುಚ್ಚು, ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು. ಆದರೆ ಆಧ್ಯಾತ್ಮ ಹುಚ್ಚು ಹಿಡಿಯೋದು ಬಹಳ ಕಠಿಣ ಇದೆ ಎಂಬುದಾಗಿ ಮಾರ್ಗದರ್ಶನ ಮಾಡಿದ್ದುಂಟು. ಹಾಗೆ ತಾಯಿ ಚಂದ್ರಮಣಿ ದೇವಿ ಊರಿಗೆ ಕರೆಸಿಕೊಳ್ತಾಳೆ. ರಾಮಕೃಷ್ಣರಿಗೆ ಅನಾರೋಗ್ಯ ಉಂಟಾಗಿದೆ, ಹುಚ್ಚು ಹಿಡಿದಿದೆ ಎಂಬ ವಾರ್ತೆಯನ್ನು ತಿಳಿಯುತ್ತಲೇ ಯಾರೋ ಊರು ಮಂದಿ ಹೇಳಿದರು, ಅವರಿಗೆ ಮದುವೆ ಆದಮೇಲೆ ಹುಚ್ಚು ಬಿಡುತ್ತದೆ ಅಂತ ಹೇಳಿದರು. ಆ ನಿಮಿತ್ತವಾಗಿ ಪ್ರಾಯದ ವಯಸ್ಸು, ಆ ನಿಮಿತ್ತವಾಗಿ ಅವರಿಗೊಂದು ಮದುವೆ ಮಾಡೋಣ ಎಂಬುದಾಗಿ ನಿರ್ಣಯಿಸಿದರು. ವಯಸ್ಸು 25 ಅಲ್ಲಿಗೆ. ಆಗಲೇ 5 ವರ್ಷದ ಶಾರದಾ ದೇವಿ ರಾಮಕೃಷ್ಣರಿಗಾಗಿಯೇ ಅವತಾರ ಕೈಂಕರ್ಯದಲ್ಲಿ ಸಹಾಯಕಳಾಗಿ ಲೋಕಮಾತೆ ಜಗಜ್ಜನನಿಯ ಆ ದಿವ್ಯವಾದ ಅನುಗ್ರಹ ರೂಪವೋ ಎಂಬ ಹಾಗೆ ಶಾರದಾ ದೇವಿಯೊಡನೆ ವಿವಾಹವಾಗ್ತದೆ. ಮದುವೆ ಆಯಿತು. ಹುಚ್ಚು ಬಿಟ್ಟಿದೆ? ಇಲ್ಲ, ಭಗವತಿಯ ಹುಚ್ಚು ಇನ್ನೂ ಹೆಚ್ಚಾಯಿತು. ಆ ತಾಯಿಯ ಸೇವೆಗಾಗಿ ಮತ್ತೆ ಪುನಃ ರಾಸಮಣಿ ದೇವಿ ಕರೆಸಿಕೊಳ್ತಾಳೆ. ಇನ್ನೂ ಹೆಚ್ಚಿನದಾದ ಸೇವೆ ತಾಯಿಯ ಸನ್ನಿಧಿಯಲ್ಲಿ ನಡೆಯುತ್ತದೆ. ಇತ್ತಲ ಶಾರದಾದೇವಿ ಚಿಕ್ಕವಳಿದ್ಲು, ಬೆಳೆದು ದೊಡ್ಡವಳಾಗ್ತಾಳೆ. ತಾರುಣ್ಯ ಬಂತು, ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಹದಿಹರೆಯದ ವಯಸ್ಸು ಆಕೆಗೆ. ರಾಮಕೃಷ್ಣರಿಗೆ ಹುಚ್ಚಿಡಿದಿದೆ, ತನ್ನ ಪತಿಗೆ ಹುಚ್ಚಿಡಿದಿದೆ ಎಂಬುದಾಗಿ ಅರಿತಂಥ ಶಾರದಾಮಣಿ ತಾನು ಪತಿಯನ್ನು ನೋಡಬೇಕೆಂಬುದಾಗಿ ದಕ್ಷಿಣೇಶ್ವರಕ್ಕೆ ಬರ್ತಾರೆ. ಅವರ ದರ್ಶನವೇ ಒಂದು ಭಾಗ್ಯ. ಹೀಗೊಂದು ಸತಿ ಸಾಧ್ವೀಮಣಿಯಾದಂಥ ಶಾರದಾದೇವಿ ರಾಮಕೃಷ್ಣರ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾಳೆ. ಆಗಲೇ ರಾಮಕೃಷ್ಣರು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ರು, ಅಮ್ಮ, ಈಗ ಬರುವಂಥ ನನ್ನ ಸತಿ ನಾನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿದ್ದೇನೆ. ಧರ್ಮೇಚ ಅರ್ಥೇಚ ಕಾಮೇಚ ನಾಥಿಚರಾಮಿ ಎಂಬುದಾಗಿ ವಿವಾಹ ಮಂಟಪದಲ್ಲಿ ಪುರೋಹಿತರ ಮಾರ್ಗದರ್ಶನದಲ್ಲಿ ಅಗ್ನಿಸಾಕ್ಷಿಯಾಗಿ ನಾನು ಕೈ ಹಿಡಿದಿದ್ದೇನೆ. ಆದರೆ ನನಗೆ ಲೌಕಿಕ ಭೋಗ ಸಂಪತ್ತನ್ನು ಪಡೆಯಬೇಕೆಂಬ ಆಸೆ ಇಲ್ಲದ ಕಾರಣ ಆಕೆಗೂ ಅಂಥ ಒಂದು ಮಾರ್ಗದರ್ಶನ ಮಾಡು ಮನಸ್ಸು ಎಂಬುದಾಗಿ ಪ್ರತಿನಿತ್ಯ ಭವತಾರಿಣಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ರಾಮಕೃಷ್ಣರು. ಆಗಲೇ ಷೋಡಶಿ ಬಂದಿದ್ದಾಳೆ. ನಿರಂತರ ಅವರ ಸೇವಾ ಕೈಂಕರ್ಯದಲ್ಲಿ ತಲ್ಲೀನಳಾಗ್ತಾಳೆ. ಅದೊಂದು ದಿವಸ ಪತಿಯ ಪಾದ ಸೇವೆಯಲ್ಲಿ ತೊಡಗಿದಂತಹ ಸಮಯ ಶಾರದಾಮಣಿ ಕೇಳಿದ್ಲು, ಸ್ವಾಮಿ, ನನ್ನನ್ನು ವಿವಾಹವಾಗಿಸ್ಕೊಂಡು ಬಂದಿದ್ದೀರಿ, ನನ್ನನ್ನು ನೋಡಿದ ನಿಮಗೆ ಏನು ಅನ್ನಿಸ್ತದೆ ಅಂತ ಕೇಳಿದ್ಲು ಶಾರದಾ ಮಾತು. ರಾಮಕೃಷ್ಣರು, ಶಾರದಾದೇವಿ ಏಕವಚನದಲ್ಲಿ ಹೇಳೋದಿಲ್ಲ, ಶಾರದಾದೇವಿಯವರೇ, ನಿಮ್ಮನ್ನ ಸಾಕ್ಷಾತ್ ಜಗಜ್ಜನನಿ ಭವತಾರಿಣಿಯನ್ನ, ನನ್ನ ಹೆತ್ತ ಮಾತೆಯನ್ನು ಒಂದೇ ಸ್ಥಾನದಲ್ಲಿಟ್ಟು ನಾನು ನಿತ್ಯ ಸ್ಮರಣೆ ಮಾಡ್ತಾ ಇದ್ದೀನಿ. ಇದನ್ನು ಕೇಳುತ್ತಲೇ ಸತಿ ಸಾಧ್ವೀಮಣಿ ಶಾರದಾದೇವಿಯವರು, ನಿಮ್ಮ ಈ ಆಧ್ಯಾತ್ಮ ಮಾರ್ಗಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ, ನನಗೂ ಸಹ ಇದರಲ್ಲಿ ಮಾರ್ಗದರ್ಶನ ಮಾಡಿ ನಿಮ್ಮ ಕರಪಿಡಿದಂಥ ನನ್ನ ಜನ್ಮ ಸಾರ್ಥಕ ಎಂಬುದಾಗಿ ಪತಿಯ ಚರಣಾರವಿಂದದಲ್ಲಿ ವಂದಿಸಿದಳು. ನಿತ್ಯ ರಾಮಕೃಷ್ಣರ ಪ್ರಾರ್ಥನೆಯೂ ಅದೇ ಇತ್ತು. ಈ ಲೌಕಿಕ ಭೋಗಭಾಗ್ಯದಲ್ಲಿ ಇದ್ದು ಜೀವನವನ್ನು ವ್ಯರ್ಥವಾಗಿ ಕಳೆಯೋದು ಬೇಡ. ಹೀಗೊಂದು ಪ್ರತಿನಿತ್ಯ ಪ್ರಾರ್ಥನೆ ಮಾಡುವಂಥ ರಾಮಕೃಷ್ಣರಿಗೆ ಶಾರದಾ ಮಾತೆಯವರೇ ಬಂದಿಂಥ ಉತ್ತರ ಅದು ತಾಯಿಯೇ ನುಡಿಸಿದಂಥ ನುಡಿ ಎಂಬ ಹಾಗೆ ಭವತಾರಿಣಿ ಹೆತ್ತ ತಾಯಿ ಚಂದ್ರಮಣಿ ದೇವಿ, ಹಾಗೆ ಕರಪೀಡದಂಥ ಶಾರದಾದೇವಿಯನ್ನು ಒಂದೇ ಸ್ಥಾನದಲ್ಲಿಟ್ಟು ಅರ್ಚಿಸುವಂಥ ಸ್ಥಿತಿ ರಾಮಕೃಷ್ಣರದ್ದು. ಅದನ್ನು ಕೈಂಕರ್ಯವನ್ನು ಪ್ರತ್ಯಕ್ಷವಾಗಿ ಮಾರ್ಗದರ್ಶನ ಮಾಡ್ತಾರೆ. ಅದೊಂದು ಅಮಾವಾಸ್ಯೆಯೆಂದು, ಮಾರ್ಗ ಶೀರ್ಷ ಅಮಾವಾಸ್ಯೆಯೆಂದು, ಮಾಸಾನಾಂ ಮಾರ್ಗಶೀರ್ಷೋಹಂ, ಅಮಾವಾಸ್ಯೆಯೆಂದು ಭವತಾರಿಣಿಯಾದಂಥ ಕಾಳಿಯ ಮಂದಿರದಲ್ಲಿ ಪ್ರತಿ ಅಮಾವಾಸ್ಯೆಗೆ ವಿಶೇಷ ಪೂಜೆ ನಡೆಯುತ್ತಿತ್ತು. ಸಾವಿರಾರು ಭಕ್ತರು ಸೇರಿದ್ದಾರೆ. ಆ ದಿವಸ ರಾಮಕೃಷ್ಣರು ತಮ್ಮ ಸೇವಕರಿಗಂದರು, ಇವತ್ತು ನನ್ನ ಕೊಠಡಿಯಲ್ಲಿ ಆ ಸೇವೆ ನಡೆಯಬೇಕು, ಷೋಡಶಿಯ ಪೂಜೆ ಸೇವೆ ನಡೆಯಬೇಕೆಂಬುದಾಗಿ ಮಾರ್ಗದರ್ಶನ ಮಾಡಿದರು. ಅದೇ ರೀತಿ ತನ್ನ ಕೊಠಡಿಯಲ್ಲೆಲ್ಲ ಪೂಜೆಗೆ ಸಿದ್ಧ ಮಾಡಿ ಎಂಬುದಾಗಿಯೂ
ಶಿಷ್ಯರಿಗೆ ಸೇವಕರಿಗೆ ತಿಳಿಸಿದಂತೆ ಪೀಠ ಸಿದ್ಧವಾಗಿದೆ. ಷೋಡಶ ಪೂಜೆಗೋಸ್ಕರವಾಗಿ ಎಲ್ಲ ಅಲಂಕಾರಗಳ ಸಿದ್ಧತೆಯನ್ನು ಸಂಗ್ರಹ ಮಾಡಿದ್ದಾರೆ ಭಕ್ತರು. ಯಾರು ಪೂಜೆ ಪಡೆಯುವಂಥ ಆ ಶಕ್ತಿ ಯಾವುದು? ನೇರವಾಗಿ ರಾಮಕೃಷ್ಣರು ಸತಿ ಸಾಧ್ವಿಮಣಿಯಾದಂಥ ಶಾರದೆ ಎರಡು ಕೈಯನ್ನು ಹಿಡಿದರು. ವಿವಾಹ ಸಮಯದಲ್ಲಿ ಕರ ಪಿಡಿದಿದ್ದರು. ಆದರೆ ಈಗ ಕರ ಪಿಡಿದಿದ್ದು ಭಾವನೆಯುಕ್ತವಾಗಿ ಸಾಕ್ಷಾತ್ ಜಗಜ್ಜನನಿ ಎಂಬುದಾಗಿ ಎರಡೂ ಕರ ಪಿಡಿದು ಶಾರದೆಯನ್ನು ದಿವ್ಯವಾದಂಥ ದೇವಿ ಕೂತುಕೊಳ್ಳುವ ಪೀಠದಲ್ಲಿ ಕುಳ್ಳಿರಿಸಿದರು. ಅಲಂಕಾರ ಮಾಡಿದರು. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ, ಆವಾಹನಂ ಸಮರ್ಪಯಾಮಿ, ಆಸನಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ. ಆ ದಿವ್ಯವಾದ ಅಲಂಕಾರ ಮಾಡಿದರು. ಷೋಡಶಿಗೆ ಷೋಡಶೋಪಚಾರ ಪೂಜೆ. ಆಗಲೇ ಆ ದಿವ್ಯವಾದ ಅಲಂಕಾರ ಮಾಡುತ್ತಿರುವಂತೆ ಬಂಗಾರದ ಲತೆಯಂತೆ ಬಳಕುವಳು ಬಾಜು ಬಂದಿಗೆಯ ಗೊಂಡೆ ಕಟ್ಟಿಯಳು ಮುಂಗಾಲಿಯ ನೆರಿಗೆ ಚಿಮ್ಮುವಳು ಮುತ್ತಿನ ಬೈತಲೆಯಿಂದ ಮೆರೆಯುವಳು ಭೃಂಗ ನೀಲ ಕುಂತಳದಿ ರಂಜಿಪಳು ಗಾಲದಿ ತಿಲಕವ ತಿದ್ಗಿ ಹಸಿಯಳು ತುಂಗ ಕುಚದ ಭಾರಕ್ಕೆ ತಡೆಯಳೋ ಕಾಮಿನಿ ಎಂದದಿ ತೋರ್ಪಳು ಜಾಲ ಚುನ್ನುಡಿ ಹಾಕಿದ ಚಂದದ ಕುಪ್ಪಸ ಮುಡಿಯಳು ಮಲ್ಲಿಗೆ ಅರಳ ತುಂಬಿಯಳು ಮಂದ ಸ್ಮಿತದಲ್ಲಿ ಮೋಹಿಸುತ್ತಿಯಳೋ ಬೆಡಗಿನಿಂದ ಬಿಡು ನುಡಿಯ ತೋರುವಳು ಬಗೆ ಬಗೆ ಆಭರಣಗಳ ನಿಟ್ಟಿಯರೋ ಜಗಜ್ಜನನಿ ಮಹಾಮಾತಾಗಿ. ಆ ದಿವ್ಯವಾದ ಪೂಜೆಯಲ್ಲಿ ಕಂಡಿದ್ದು ಯಾರನ್ನ? ಲೋಕ ಪಾವನೆ ಜಗಜ್ಜನನಿ ಆದಿಶಕ್ತಿ ಭವತಾರಿಣಿ ಕಾಳಿಕಾಂಬೆಯನ್ನ. ಷೋಡಶಿಗೆ ಷೋಡಶೋಪಚಾರ ಪೂಜೆ. ಅಪ್ರಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ. ಪ್ರಾಕೃತ ಗೃಹಸ್ಥರಂತಲ್ಲ, ಸಮಸ್ತವನ್ನು ತ್ಯಾಗ ಮಾಡಿ ಗೃಹಸ್ಥ ಧರ್ಮದಲ್ಲಿ ಇದ್ದರೂ ಸಹ ದಶವಿಧ ಸನ್ಯಾಸಕ್ಕೆ ಮೀರಿ ಅವರು ಹಂಸಪಟ್ಟವನ್ನು ಪಡೆದರು. ಚೈತನ್ಯ, ಪುರಿ, ಗಿರಿ, ಆನಂದ, ತೀರ್ಥ, ಸರಸ್ವತಿ, ಅವಧೂತ, ಹಂಸ, ಪರಮಹಂಸಾದಿ ದಶವಿಧ ಯತಿ ಪ್ರಣವದಲ್ಲಿ ವರ್ಣನೆ ಮಾಡುವಂತಹ ಆ ದಿವ್ಯವಾದಂತಹ ಶಕ್ತಿಯಲ್ಲಿ ಗೃಹಸ್ಥರಾಗಿಯೇ ಪರಮಹಂಸ ಪದವಿಯನ್ನು ಪಡೆಯುತ್ತಾರೆ ಸಾಧನೆಯ ಮೂಲಕವಾಗಿ. ಸಿದ್ಧಸ್ಯ ಯಾನಿ ಲಕ್ಷಣಾನಿ ತಾನಿ ಸಾಧನಾನಿ. ಅಪ್ರಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ. ಪ್ರಾಕೃತ ಗೃಹಸ್ಥರಂತಲ್ಲ, ಅಂದಿನಿಂದ ಶಾರದಾ ದೇವಿ ಆಕೆಯೂ ಸಹ ಪತಿಯ ಮಾರ್ಗದರ್ಶನದಲ್ಲಿ ಧ್ಯಾನ, ತಪಸ್ಸು, ಜ್ಞಾನ ಸಂಗ್ರಹಕ್ಕೋಸ್ಕರವಾಗಿ ಪತಿಯ ಮಾರ್ಗದರ್ಶನದಲ್ಲಿ ಎಲ್ಲವನ್ನು ಪಡೆಯುತ್ತಾರೆ, ಸಾಧಕರಾಗ್ತಾರೆ. ಮುಂದಿನ ಭವಜೀವಿಗಳ ಉದ್ಧಾರಕ್ಕೋಸ್ಕರವಾಗಿ ರಾಮಕೃಷ್ಣನು ತಮ್ಮ ಸಮಸ್ತ ಶಕ್ತಿಯನ್ನು ಶಾರದಾ ಮಾತೆಯಲ್ಲಿ ಒಪ್ಪಿಸಿದರು. ಅಷ್ಟು ಸಾಲದೆ ಇನ್ನು ಮುಂದೆ ಈ ಸನಾತನ ಆರ್ಯ ಪರಂಪರೆಯನ್ನು ಮುಂದುವರಿಸೋದಕ್ಕೋಸ್ಕರವಾಗಿ ಶಿಷ್ಯರನ್ನು ತಾವು ಸಿದ್ಧ ಮಾಡಬೇಕೆಂಬುದಾಗಿ ಜ್ಞಾಪಕ ಮಾಡಿಕೊಳ್ಳುತ್ತಾರೆ. ಶಿಷ್ಯರಿಗಾಗಿ ತನ್ನ ಶಕ್ತಿಯನ್ನು ಧಾರೆ ಎರಿಯಬೇಕೆಂಬುದಾಗಿ ಅಂಥ ಒಂದು ಶಿಷ್ಯರಲ್ಲಿ ಶ್ರೇಷ್ಠರಾದಂಥ ಶಿಷ್ಯರೇ ಸ್ವಾಮಿ ವಿವೇಕಾನಂದರು. ಪ್ರಥಮ ಭೇಟಿಯಲ್ಲಿಯೇ ಸ್ವಾಮಿ ವಿವೇಕಾನಂದರು ನರೇಂದ್ರರಾಗಿ ಪ್ರಥಮ ಭೇಟಿಯಲ್ಲಿ ಬಂದಂತಹ ಸಮಯ, ಅಯ್ಯ ಇಷ್ಟು ಯಾಕೆ ತಡವಾಗಿ ಬಂದೆ ಎಂಬುದಾಗಿ ಪರಿಚಿತರಂತೆ ಮಾತನಾಡಿಸಿದರು. ಗುರುಪೀಠ ಇದು, ಪರಮಹಂಸ ಪೀಠ. ರಾಮಕೃಷ್ಣರ ದಿವ್ಯವಾದಂಥ ಶಕ್ತಿ ಅಷ್ಟೊಂದು ಎತ್ತರದಲ್ಲಿತ್ತು. ಅಯ್ಯ ಇಷ್ಟು ಯಾಕೆ ತಡವಾಗಿ ಬಂದೆ, ಪರಿಚಿತರಂತೆ ಮಾತನಾಡುವಂಥ ಸ್ಥಿತಿಯನ್ನು ಅರಿತಂಥ ನರೇಂದ್ರ ಯಾರನ್ನೂ ಒಪ್ಪಿಲ್ಲ. ಎಲ್ಲರಲ್ಲೂ ಕೇಳಿದ್ದ, ನೀವು ದೇವರನ್ನು ಕಂಡಿದ್ದೀರಾ, ನೀವು ದೇವರನ್ನು ಕಂಡಿದ್ದೀರಾ. ಅದರಂತೆ ರಾಮಕೃಷ್ಣ ಪರಮಹಂಸರಲ್ಲಿ ಪ್ರಶ್ನೆ ಮಾಡಿದ ನರೇಂದ್ರ, ಅಯ್ಯ ನಾನು ನಿನ್ನೊಡನೆ ಹೇಗೆ ಮಾತನಾಡುತ್ತೇನೋ ಅದೇ ರೀತಿ ದೇವಿಯೊಡನೆ ಮಾತನಾಡುತ್ತೇನೆ. ನಿನಗೂ ತೋರಿಸಬಲ್ಲೆ ದೇವಿಯನ್ನ, ನೀನು ಮಾತನಾಡಬಲ್ಲುವಂಥ ಸಾಮರ್ಥ್ಯವನ್ನು ನಿನಗೆ ಅನುಗ್ರಹ ಮಾಡಬಲ್ಲೆ. ಹೀಗನ್ನುವಾಗ ಪ್ರಥಮ ಭೇಟಿಯಲ್ಲೇ ರಾಮಕೃಷ್ಣರು ತಮ್ಮ ಶಕ್ತಿಪಾತದಿಂದ ನರೇಂದ್ರನಿಗೆ ಕೇವಲ ಹೆಬ್ಬೆರಳಿನಿಂದ ಸ್ಪರ್ಶ ಮಾಡುವಾಗಲೇ
ನರೇಂದ್ರನಿಗೆ ಈ ಲೋಕ ಮಾತ್ರ ಅಲ್ಲ, ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಲ ಭೂರ್ಲೋಕ ಭೂರ್ಲೋಕ ಸ್ವರ್ಲೋಕ ಮಹರ್ಲೋಕ ಜನರ್ಲೋಕ ತಪೋಲೋಕ ಸತ್ಯಲೋಕ ಎಂಬ ಚತುರ್ದಶ ಭುವನಗಳು ನಡಗಿದವಂತೆ. ಆ ಸ್ಥಿತಿ ಅವನಲ್ಲಿ ಪ್ರಾಪ್ತಿಯಾಯಿತು. ನರೇಂದ್ರನಿಗೆ ಶಕ್ತಿಪಾತ. ಗುರುಗಳೇ, ನನ್ನನ್ನು ಬಿಡಿ, ಅಪ್ಪ ಅಮ್ಮ ಇದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ನನ್ನನ್ನು ಬಿಡಿ, ಬಂಧನ ಇದೆ ನನಗೆ, ಹೀಗೊಂದು ಕೂಗಿಕೊಳ್ಳುವಂಥ ಬಾಲಕನಿಗೆ ಇದು ಮೊದಲನೆಯ ಸ್ಥಿತಿ ಸಾಕೆಂಬುದಾಗಿ 1ನೇ ಸ್ಥಿತಿಯಲ್ಲಿ ಶಕ್ತಿಪಾತದ ಮೂಲಕವಾಗಿ ಶಿಷ್ಯನನ್ನು ಬರಮಾಡಿಕೊಂಡರು. ಆಗಾಗ ಬಂದು ರಾಮಕೃಷ್ಣನ್ ನೋಡುವಂಥ ಆತುರತೆ ಶಿಷ್ಯನಲ್ಲಿ ಪ್ರಾಪ್ತಿಯಾಯಿತು. ಹಾಗೆ ದಿವ್ಯವಾದಂಥ ಸಮಾಧಿ ಸ್ಥಿತಿಯವರೆಗೂ ಜ್ಞಾನಶಕ್ತಿಯವರೆಗೂ ಸಹ ಧಾರೆ ಎರೆದರು ರಾಮಕೃಷ್ಣ ಪರಮಹಂಸರು. ಲೋಕ ಕಲ್ಯಾಣಾರ್ಥವಾಗಿ ದಿವ್ಯವಾದಂಥ ಶಕ್ತಿ ಅವತಾರ ಕೈಂಕರ್ಯ ಎನಿಸಿತು. ಜಗಜ್ಜನನಿಯಾದಂಥ ಭವತಾರಿಣಿಯನ್ನು ಸ್ಮರಣೆ ಮಾಡಿದರು. ಲೋಕಮಾತೆಯ ದಿವ್ಯವಾದಂಥ ಸಾನ್ನಿಧ್ಯದಲ್ಲಿ ತಮ್ಮ 66ನೆಯ ವಯಸ್ಸಿನಲ್ಲಿ ಭಕ್ತರಿಗೋಸ್ಕರವಾಗಿ ಶರೀರದ ಶಕ್ತಿಯನ್ನೆಲ್ಲ ಸಮರ್ಪಣೆ ಮಾಡ್ತಾ ಮಾತನಾಡುತ್ತಿರುವಂತೆ ಗಂಟಲಿನಲ್ಲಿ ಅಸಾಧ್ಯವಾದಂಥ ನೋವು ಕಾಣಿಸಿಕೊಂಡಿತು. ಅನಾರೋಗ್ಯ ಪ್ರಾಪ್ತಿ ಆಯಿತು. ತಾಯಿಯ ದಿವ್ಯವಾದಂಥ ಇಚ್ಛೆ ಇದೆ ಎಂಬುದಾಗಿ ಅರಿತಂಥ ರಾಮಕೃಷ್ಣರು ತಮ್ಮನ್ನೇ ನಂಬಿದಂಥ ಭವಜೀವಿಗಳ ಉದ್ಧಾರಕ್ಕೋಸ್ಕರವಾಗಿ ಡಾಕ್ಟರ ಸಲಹೆ ಇದ್ದರೂ ಸಹ ಭಕ್ತರ ಅನುಗ್ರಹವನ್ನು ಮಾಡ್ತಾ ತಮ್ಮ ಜೀವನವನ್ನು ಸಮರ್ಪಣೆ ಮಾಡ್ತಾರೆ. ಆಚರಣೆಯ ಮೂಲಕವಾಗಿ, ಕರ್ಮಯೋಗದ ಮೂಲಕವಾಗಿ ಭಕ್ತರಿಗೆ ಮಾರ್ಗದರ್ಶನ ಮಾಡ್ತಾರೆ. ಸರಳವಾದಂಥ ಉಪದೇಶದ ಮೂಲಕವಾಗಿ. ಯಾರೋ ಒಬ್ಬರು ಭಕ್ತರು ಸಾಮೀಪ್ಯ ಬಂದರು, ಗುರುಗಳೇ ನನ್ನ ಈ ಭವಬಂಧನವನ್ನು ಬಿಡಿಸಿ ಅಂದರು. ನಾಳೆ 10 ಗಂಟೆಗೆ ಬಾರಪ್ಪ ಬಿಡಿಸ್ತೇನೆ ಅಂದರು. ಬೆಳಗ್ಗೆ ಬರುವಾಗ ಭಕ್ತ ಬರುವಂಥ ಸಮಯವನ್ನು ಕಾದು ರಾಮಕೃಷ್ಣರು ಮರದ ಅರ್ಧದಲ್ಲಿ ಹೋಗಿ ತೆಂಗಿನ ಮರದ ದೇವಸ್ಥಾನ ಸಮೀಪ ಇರುವ ತೆಂಗಿನ ಮರದಲ್ಲಿ ಅರ್ಧದಲ್ಲಿ ಹೋಗಿ ಬಿಗಿದಪ್ಪಿಕೊಂಡು ಕಾಲಿನಿಂದ ಕೆಳಗಡೆ ಒದ್ದಾಡ್ತಾ ಇದ್ದಾರೆ. ನನ್ನನ್ನು ಯಾರಾದರೂ ಬಿಡಿಸಿ ಎಂಬುದಾಗಿ ಕೂಗ್ತಾ ಇದ್ದರು. ಈ ಭಕ್ತ ಬರ್ತಾ ಇದ್ದ, ದೂರದಲ್ಲಿ ನೋಡಿದರು ರಾಮಕೃಷ್ಣರು. ಅವ ಸಮೀಪ ಬಂದ, ನಗ್ತಾ ಇದ್ದಾನೆ. ಯಾಕೆ? ರಾಮಕೃಷ್ಣ ತಾವೇ ಮರವನ್ನು ಬಿಗಿದಾಗಿ ಹಿಡ್ಕೊಂಡಿದ್ದಾರೆ, ಮರ ಬಿಡಿಸಿ ನನ್ನನ್ನು ಬಿಡಿಸಿ ಅಂತ ಇದ್ದಾರೆ ಎಂಬುದಾಗಿ ಭಕ್ತನಿಗೆ ಅರಿವಾಗಿಸೋ ನಿಮಿತ್ತವಾಗಿ ಮಾರ್ಗದರ್ಶನ ಮಾಡ್ತಾರೆ. ಗುರುಗಳೇ, ನೀವೇ ಮರ ಬಿಟ್ಟು ಬಿಡಿದೆ, ತಕ್ಷಣ ಕೆಳಗೆ ಬರ್ಲಿಕ್ಕೆ ಆಗ್ತದೆ. ಓ ಹಾಗೋ, ನೀನು ಹಾಗೆ ಅಲ್ವೇನಯ್ಯ, ಬಂಧನವನ್ನು ಮಾಡಿಕೊಂಡು ಯಾರಪ್ಪ, ನೀನೇ ಭವದ ಬಂಧನವನ್ನು ಹಿಡ್ಕೊಂಡಿರೋಣವಾದ್ದರಿಂದ ಯಾವಾಗ ನೀನು ಬಿಡುತ್ತೀಯೋ ಆಗ ನಿನ್ನ ಬಂಧನ ಬಿಡುತ್ತದೆ. ಹೀಗೊಂದು ಮಾರ್ಗದರ್ಶನ ಮಾಡ್ತಾ ರಾಮಕೃಷ್ಣರು ತಮ್ಮ ಜೀವನವೆಲ್ಲವೂ ಆ ಮಾರ್ಗದರ್ಶನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಅವತಾರ ಕೈಂಕರ್ಯವನ್ನು ಪೂರೈಸುತ್ತಾ ಲವಣ ಮಿಳವಿತ ಸಿಂಧೂ ಧನ್ಯವಾದಂಥ ಅವತಾರ ಕೈಂಕರ್ಯವನ್ನು ಜಗತ್ತಿಗೆ ಮಾರ್ಗದರ್ಶನ ಮಾಡಿ ವಿಶ್ವಗುರುವಾಗಿ, ವಿಶ್ವವಂದ್ಯರಾಗಿ, ವಿಶ್ವವ್ಯಾಪಕರಾಗಿ, ವಿಶ್ವಮಾನವರಾಗಿ ಲೋಕ ಕಲ್ಯಾಣಾರ್ಥವಾಗಿ ಅವತಾರ ಕೈಂಕರ್ಯವನ್ನು ಎತ್ತಿದಂಥ ರಾಮಕೃಷ್ಣರ ದಿವ್ಯವಾದ ಅನುಗ್ರಹ ನಮ್ಮ ಜನ್ಮ ಸಾರ್ಥಕವಾಗುವುದಕ್ಕೋಸ್ಕರವಾಗಿ ಎಂಬುದಾಗಿ ಅವರ ಪವಿತ್ರವಾದಂಥ ಸ್ಮರಣೆ, ಅವರ ಚರ್ಯೆ ನಮಗೆ ಅನುಗ್ರಹ ರೂಪವಾಗಿ ಪ್ರಾಪ್ತಿಯಾಗಿ ನಮ್ಮ ಜನ್ಮವು ಸಾರ್ಥಕವಾಗಿ ಸಾಧನ ಮಾರ್ಗವಾಗಲಿ ಎಂಬುದಾಗಿ ಗುರುವಿನ ಆಶೀರ್ವಾದವನ್ನು ಬಯಸುತ್ತಾ ಗುರುಚರಣಕ್ಕೆ ಮಂಗಳ ಹಾಡೋಣವಂತೆ. ಮಂಗಳಂ ಮಂಗಳಂ ಮಾರುತಿಗೆ ಜಯ, ಮಂಗಳಂ ರಾಮನ ಸಾರಥಿಗೆ, ಮಂಗಳಮಯ ಶ್ರೀ ರಾಮನ ಚರಣದಿ ಅಂಗವಹಿಸಿ ನಿಂದಾತನಿಗೆ ಜಯ. ಮಂಗಳಂ ಶುಭ ಮಂಗಳಂ ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭಗಾರೆ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ. ಇಂದು ಪುರಂದರ ವಿಠ್ಠಲರಾಯನ ಸಂದರ್ಶನ ಫಲ ಯಮಗಾಯ್ತು, ಸಂದರ್ಶನ ಫಲ ಯಮಗಾಯ್ತು, ಸಂದರ್ಶನ ಫಲ ಯಮಗಾಯ್ತು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ
सीतारामचंद्र भगवान की जय, पवन सुत हनुमान की जय, जगज्जननी भारत माता की जय।